ಇಬ್ಬರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಾ. ಚಂದ ಕಾಣಕತ್ತಾರಿಪ್ಪ ನಾನು ಎರಡು ಮಕ್ಕಳು ಕ್ಯೂಟಾಗಿ ಇದು ಉಟ್ಕೊಂಡ್ರನ. ಇದು ನಮ್ಮ ಆರಿಫ್ ಅಂದ್ ನೋಡು ಹೊಲ್ದದ್ ನೋಡಕ್ಕೆ ಇದನ್ನ ಲೇಸ್ಗಿ ಸಚ್ಚಿ ಸೊಪ್ಪೆ ಹೊಲ್ದು ಕೊಟ್ಟದ್ಲಿ ನಮ್ಮ ಸೊಪ್ಪೆ. ಇದನ್ನ ಆರಿಫ್ ಆಗ್ರಿ ಈಗ ಬರಾಕತ್ ನೋಡೋದು. ಈಗ ಆರಿಫಾಗ ಒಂದು ಕೈನೂ ಹೋಗಲ್ಲ ಅನ್ನೋದು ಹಂಗೈತಿ. ಚಂದ ಆಗಿರಮ್ಮ ಇಬ್ರು. ಹೋಗಿ ಬರ್ರಿ ಬಾಯ್. ಅಷ್ಟ್ರ ಮಕ್ಕೊಂದಾರಿ ಇನ್ನು ಯಾರು ಎದ್ದಿಲ್ಲ. ಅರಿಪಾ ಎದ್ದೇನಮ್ಮ? ಎದ್ದು ಕುಂತೀಯ ನೀನು? ಎಲ್ಲ ಮಚ್ಚದ ಬಿಚ್ಚಿಬಿಟ್ಟಿರ್ತೀನಿ ರೀ ಇದು ಮಕ್ಕೊಂದ ಎದ್ದು ಕುಂತೀನಂತ ಅವಳು. ಎದ್ದೇನ? ಎದ್ದಾಡ್ರಿ ಹಾಂ ಕಾಣಿಸ್ತಾ. ಬೆಕ್ಕ ಎಲ್ಲ ಹೋಗೈತೇನ? ಅದು ಹೊರಗೆ ಬರೋಕೆ ಒದ್ದಾಡ್ತಲೈತಿ ಬೆಕ್ಕ. ಅದಕ್ಕೆ ನೋಡಿ ಥಂಡಿ ನೋಡ ಇವನ್ನ ತುಂಬ ಚಳಿ ಐತ್ರಿಪ್ಪ ನಮ್ಮ ಕಡೆ ಅಂತೂ ವಿಚಿತ್ರ. ಹೇಳ್ರಿ ಆಕಿ ನೋಡಲ್ಲಿ ಟ್ರೆಜರಿ ತೆಗೆದು ಹಂಗೆ ಬಿಟ್ಟು ಹೋಗೋಡನ್ನ ಹಾಕ್ಲಿಲ್ಲ ಅದನ್ನು ಇಲ್ಲಿ ಹೋಗ್ತೀನಿ ಅಂದ್ರೆ. ಮತ್ತು ಫ್ರೆಂಡ್ಸ ಎಲ್ಲರೂ ನಮ್ಮ ತಮ್ಮನ ಬಗ್ಗೆ ನೀವೆಲ್ಲರೂ ಪ್ರತಿಯೊಬ್ಬರು ನನ್ನ ತಮ್ಮನ ಬಗ್ಗೆ ನೀವೆಲ್ಲರೂ ದೇವರಲ್ಲಿ ಬೇಡ್ಕೊಂಡ್ರಿ ಫ್ರೆಂಡ್ಸ. ಎಲ್ಲರಿಗೂ ಥ್ಯಾಂಕ್ ಯು ರೀ, ಧನ್ಯವಾದ ರೀ. ನಮ್ಮ ತಮ್ಮರು ಹೇಳಕತ್ತಾರೆ ಇವೆಲ್ಲ ಕಮೆಂಟ್ ಮಾಡಿ, ನೀನು ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತೀಯಕ್ಕ ಅಷ್ಟೇ ಪ್ರೀತಿ ನಿಮ್ಮ ಎಲ್ಲ ಫ್ರೆಂಡ್ಸು ನಮಗೆ ಕೊಡಾಕತ್ತಾರ. ಎಲ್ಲರಿಗೂ ಥ್ಯಾಂಕ್ ಯು ಹೇಳು ನಮ್ಮ ಕಡೆಯಿಂದ ಅಂತ ಹೇಳಿದ್ರಿ. ಈಗೇನು ಇವಾಗ ಫೋನ್ ಹಚ್ಚಿದ್ದೆ ನಮ್ಮ ತಮ್ಮಗ, ದೊಡ್ಡ ತಮ್ಮಗ ಹಚ್ಚಿದ್ದೆ, ಸಣ್ಣ ತಮ್ಮಗನ ಜೋಡಿನೂ ಮಾತಾಡಿದಾರೆ. ಅವನು ಹೇಳಿದ್ದಾರೆ ಈಗೇನಿಲ್ಲವ ಆರಾಮ್ ಅನ್ಸೈತಿ. ಹೆದ್ರಿ ಕೊಟ್ಬಿಟ್ಟಿದ್ರಿ ಅವಂಗೆ, ಅದು ಮೊದಲಿಂದ ಅವಂಗೆ ಆಗಿದ್ದದು ಹೆದ್ರಿ ಕೊಟ್ಬಿಡುತ್ತೆ ಅಕ್ಕ ನನಗೆ. ಈಗೇನಿಲ್ವ ಗುಳಿಗೆ ತೊಗೊಂತ ಸುಮ್ಮ ಊಟ ಮಾಡ್ಕೊತ ಮಕ್ಕೊಂದಲ್ಲೇ ಮಕ್ಕಳಾಕತ್ತೀನಿ ನಾನು ಅಂತ ಹೇಳ್ದೆ. ಹೌದನಪ್ಪ ಅಂದೆ. ಹೆದ್ರಿಕ್ರಿ ಅವ್ನಿಗೆ ಎದ್ದು ಅಡ್ಡಾಡಿದ್ರೆ ಏನು ಆಗುತ್ತೋ ಏನೋ ಅನ್ನೋ ಅಷ್ಟು ಅವನಿಗೆ ಭಯ ಹುಟ್ಟುಬಿಟ್ಟೈತ್ರಿ ಅದು. ಹಾಗಾಗಿ ಏನಾಗಲ್ಲ ತಗೋರಪ್ಪ ದೇವ್ರದನ. ಮುಂದಿನ ತಿಂಗಳು 11ನೇ ತಾರೀಕಿನ ಮಠ ಕೊಟ್ಟಾರವಾ ಬೇಡ್ಕೋರಿ ಅಂತಂತ ಹೇಳಿದಾರೆ. ಆಯ್ತಪ್ಪ ಏನೂ ಆಗ್ಲಾರ್ದಂಗೆ ಅಷ್ಟರೊಳಗೆ ನಿನಗೆಲ್ಲ ಆರಾಮಾಗೈತಿ ಅಂತ ರಿಪೋರ್ಟ್ ಬರುತ್ತೆ ಅಂತಂದು ಹೇಳಿ ನೀವು ಎಲ್ಲರೂ ಬೇಡ್ಕೋರಿ ಫ್ರೆಂಡ್ಸ. ಮುಂದಿನ ತಿಂಗಳು 11ನೇ ತಾರೀಕಿಗೆ ನಮ್ಮ ತಮ್ಮಂದು ಏನಿಲ್ಲಪ್ಪ ಆರಾಮಾಗಿ ಹೋಗಿ ನೀನು ಅಂಥೇಳಿ ಕಳಿಸ್ಬೇಕ್ರಿ ಅವರು. ಆ ಥರ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಮುಂದೇನು ಕೆಲಸ? ಚಹಾ ಕುಡಿತೀಯ? ಬೇಕತ್ತ ನೋಡ್ರಿ ರಾಜಮಮ್ಮ ಚಹಾ ಬಿಸ್ಕಿಟ್ ಬಿಟ್ಬಿಟ್ರದು ನಿಮ್ಮ ಮನೆಗಿಂದ ಅಂತಂದು. ನಾನಂತ ನೋಡೋಣ ಮಕ್ಳಿಗೆ ಬಿಸ್ಕಿಟ್ ಇಲ್ಲ ಚಹಾ ಇಲ್ಲ ನೋಡ ಅಂತಂದು. ಬೆಳಗ್ಗೆ ಹೇಳಿದ್ರೆ ರೊಟ್ಟಿ ಮಾಡ್ಬೇಕು, ರೊಟ್ಟಿ ಪಲ್ಯ ತಿನ್ಬೇಕು ಅಂತೇಳಂದು. ಆಕೆಗೆ ಹೇಳೋದ್ರಾಗ ರೊಟ್ಟಿ ಮಾಡೋಕೆ ಹಚ್ಬಿಡ್ತಾನೆ. ಆಕೆ ರೊಟ್ಟಿ ಮಾಡೋಕೆ ಮಾಡ್ಕೊಂತ ಕೂತ್ಕೊಂಡ್ಬಿಡ್ತಾಳೆ. ಅದ ಚಲೋ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಸಾರು ಪಲ್ಯ ಉಂಡ್ರಂತ ನೋಡಿ. ಈಗ ರೊಟ್ಟಿ ಅಲ್ಲ ಬಗ್ಸಿ ಮಾಮೂನು ರೊಟ್ಟಿ ಉಣ್ಣಂತ ನೋಡಿ. ಈಗ ಉಪ್ಪಿಟ್ಟು ತಿಂದು ಬೆಳಗ್ಗೆ ಉಪ್ಪಿಟ್ಟು ತಿಂದು ಮತ್ತೀಗ ರೊಟ್ಟಿ ಉಣ್ಣಾಕತ್ತಾನಂತ. ನಾವಿನ್ನು ಈಗ ಬೆಂಡೆಕಾಯಿ ಹೆಚ್ಚ ಬ್ಯಾಳಿ ಹಾಕ ಅದು ಸರು ನಮ್ದು ಈಗಿನ್ನ. ನಾನೀಗ ಬೆಂಡೆಕಾಯಿ ಪಲ್ಯ ಮಾಡಿ ಅನ್ನ ಇತ್ತು, ಅನ್ನ ಒಗ್ಗರಣೆ ಹಾಕೀನಿ. ಆರಿಪ ಬಾಂಡೆ ತೊಗೊಂಡು ಹೋಗಿದ್ದ ರೇಷನ್ ರೀ ನಮ್ಮದು. ನಮ್ಮ ಆರಿಪ ತೊಗೊಂಬಂದ್ರಿ ಮನೆ ಹೋಗಿ ಅಮ್ಮರು ತೊಗೊಂಬಂದಿಲ್ಲ ರೀ, ಗದ್ಲಿಲ್ಲ ಅಂದ್ರಂತೇನೋ. ಹಂಗಾಗಿ ಮಾತಾಕಿ ಬಾಂಡೆ ಅಲ್ಲೇ ಇಟ್ಟು ಅಮ್ಮನ ಕರ್ಕೊಂಡು ಹೇಳಿರಿ ರೇಷನ್ ಅಂಗಡಿಗೆ ರೀ. ಶಾಲೆಗೆ ಹೋಗ್ಬೇಕು ನಾವು. ಒಂದು ಸ್ವಲ್ಪ ಶಾಲೆಗೆ ಹೋಗಿದ್ರಿ. ಆರಿಪ ಕಾಲೇಜ್ಗೆ ಹೋಗೋದೈತ್ರಿ. ಕಾಲೇಜ್ ಮುಗಿಸಿದ್ಲಲ್ರಿ. ಆ ಕಾಲೇಜ್ಗೆ ಹೋಗೋದೈತ್ರಿ. ಕರ್ಷಿಯರ್ ಶಾಲೆ ಒಳಗೆ ಕಾಲೇಜ್ ಅದ ಆರಿಪರ್ದು. ಅಲ್ಲಿ ಹೋಗೋದೈತ್ರಿ. ಒಂದು ಸ್ವಲ್ಪ ಕೆಲಸ ಐತಿ. ಅದಕ್ಕೆ ಸ್ವಲ್ಪ ಅವನಿಗೆ ಬರೋಬರ ಅಡುಗೆ ಮಾಡಮ್ಮ ಅಂತ ಹೇಳಿದ್ಲರಿಕಿ. ಹ್ಞೂ ಅಂದು ನಾನು ಅನ್ನ ಅದೆಲ್ಲ ಒಗ್ಗರಣೆ ಹಾಕಿದ್ಯಾ. ಸಾರು ಇತ್ತು, ಸಾರು ಬಿಸಿ ಮಾಡೀನಿ. ಸ್ವಲ್ಪ ಬಿಸಿ ಅನ್ನ ಒಂದು ಮಾಡಿಬಿಟ್ರೆ ಮುಗೀತು. ಮತ್ತು ಅದು ಕಾಲೇಜ್ ಬಂದು ಆಗ್ಬಿಡೋದಲ್ರಿ. ಮಧ್ಯಾಹ್ನ ಮಟ್ಟ ಅಷ್ಟೇ ಇರುತ್ತೆ. ಸ್ವಲ್ಪ ಅದು ಕಾಲೇಜ್ ಗೊತ್ತಿಲ್ಲ ನಮ್ಮ ಮಗನ. ಈಗ ಹೆಂಗೈತಿ ಏನಂತಂದ್ರಿ ಹೋಗಿ ಬರ್ತೀವಿ ಅಲ್ಲಿ. ಮಸ್ತಿಗೆ ಬಂದು ಅನ್ನ ಒಗ್ಗರಣೆ ಹಾಕಿದೆ. ಈಗ ನಾನು ರೇಷನ್ನಿಂದ ಒಂದು ಚಿಂತಿರಿ ಪದ ತಿಂಗಳ ತಗೊಂಬರೋದು. ಒಂದು ಗದ್ಲ ಅಂದ್ರೆ ಗದ್ಲು ತಂದ್ರಿ. ಅವತ್ತು ನಮ್ಮ ಮಾರಿ ಬಂದು 5 ಗಂಟೆಗೆ ಪಾಳೆ ಹಚ್ತೈಕಿ. ಮೊಮ್ಮಕ್ಳು 7-7:30 ಬಂದ್ರಿ. ಅವತ್ತು 7:30-8 ಗಂಟೆ ಬಂದಿದ್ದೆ. ತೊಗೊಂಡು ಅವಾಗ ಬಂದ್ರಿ ಪಾಪುಡಿಗೆ. ನಮ್ಮ ಮನೆ ಒಳಗೆ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ರೀ. ನಮ್ಮ ಅರಿಪಗೂ ಹೊಡ್ಬೇನ್ರಿ ರೇಷನ್ ಬಂತು ಅಂತ ಹೇಳಿ. ನಮ್ಗೆ ಹೆಂಗೆ ಹೊಡ್ಬೇಕು ನನ್ನ ಮಗಳಿಗೆ ಹೊಡ್ಬೇನ್ರಿ. ರೇಷನ್ ಕೊಡಕತ್ತ ನಾವು ಹೋಗಿ ಕಳೆಯಕ್ಕೆ ನಿಂದಿರ್ತೀನಿ ಅಂತ ಹೇಳ್ರಿ. ಅದ್ರಾಗ ಆಸಕ್ತಿಲ್ರಿ. ರೇಷನ್ ಹೋದ್ರೆ ಅರಿಪ ಬರಲೇ ಇಲ್ರಿ. ಬಾಂಡೆ ಇಟ್ಟು ತೊಳೆಯೋಕೆ ಅನ್ನಕ್ಕಿಟ್ರಿ. ನಾನು ಮತ್ತು ಅನ್ನಕ್ಕಿಟ್ಟು ಬಂದೆ. ಬಾಂಡೆ ತೊಳೆಯನ್ರಿ ಈಗ ಇಷ್ಟೇ ಓದೋದು. ಬಂದ್ರಿ ಅಮ್ಮ ರೇಷನ್ಗೆ ಹೋಗಿರಿ. ನಾನು ಬಾಂಡೆ ತೊಳಿಬೇಕಂತ ಹೋಗೋದಕ್ಕೆ ಆರಿಪರ್ ಬರೋದಕ್ಕೆ ರೀ.
ಬೇಡ ಹೋಗೋ ನನ್ನ ತೊಯ್ತು ಇಷ್ಟು ದಿನ ಇಷ್ಟ ತಂದ್ಬಿಟ್ಟು ಈಗ ಬಂದೆ ಅಂತ ಆಡ್ರಿ ಆಕಿ. ನಾನು ಅನ್ನ ಒಗ್ಗರಣೆ ಹಾಕಿದ್ದೆ ರೀ, ಅನ್ನ ಕೆಟ್ಟೆ ಎಲ್ಲ ಕೆಲಸ ಮಾಡ್ಕೊಂಡು ಬಾಂಡೆ ತೊಳಕ್ಕೆ ಹೋಗಿದ್ದೆ ರೀ. ನಾನು ಅದಕ್ಕೆ ತೊಳಕ್ಕೆ ಹೋಗಿದ್ದೀನಿ ಬಾಂಡೆ. ನೀನು ಹತ್ತೆ ಬಂದಿರಿ. ಅಮ್ಮಗೆ ಗಂಜಿ ಮಾಡಿದೆ ನೋಡ್ರಿ, ಒಂದಿಷ್ಟು ರಾಗಿ ಹಿಟ್ಟಿನ ಗಂಜಿ ರೆಡಿ ಆತ್ರಿ. ಈಗ ನಾವು ಇದಕ್ಕೆ ಹೋಗಕತ್ತೀರಿ, ಕಾಲೇಜ್ಗೆ ಹೋಗಕತ್ತೀರಿ. ಇವ್ರಿಬ್ರು ಕಲ್ತಂತ ಶಾಲೆಗೆ ಹೊಂಟಾರ. ಈಗ ಇಬ್ಬರು ಕ್ಲಾಸ್ಮೇಟ್ ರೀ ಇವ್ರು, ನೂರಮ್ಮದ ಆರಿಫ ರೀ. ನಾನು ಬರ್ತೀನಿ ನಡಿ ಅಂತಂದು ಬರಾಕತ್ತಾರೆ. ನೂರಮ್ಮದ ದೂರ ಆಗಲ್ಲ ನಮ್ಮ ಕಾಲೇಜ್ ಆಯ್ತು. ಶಾಲೆ ಹೈಸ್ಕೂಲು ಕಾಲೇಜ್ ಅಲ್ಲೇ ಐತೆ ಅಂದ್ನಲ್ರಿ. ಒಂದು ಸ್ವಲ್ಪ ಅದು ರೋಡ್ ದಾಟಿ ಆ ಕಡೆ ಹೋಗ್ಬಿಟ್ರೆ ಮುಗೀತು ರೀ. ಈಕಿ ಸೆಕೆಂಡ್ ಇಯರ್ ಮಾರ್ಕಸ್ ಕಾರ್ಡ್ ಬೇಕಾಗೈತಂತ್ರಿ ಪೈಕಿ. ಇಸ್ಕೊಂಬಂದೇ ಇಲ್ಲ ನಾವು ಅದನ್ನ, ಅಲ್ಲೇ ಬಿಟ್ಬಿಟ್ಟಿವಲ್ಲ. ಅಲ್ಲೇ ಇದ್ರೆ ಹೊಸ ಇರತ್ತೆ ನೋಡಿ, ಹೊಸಾದ ಕೊಡ್ತಾರೆ ಈಗ. ಹ್ಞೂ ಇಲ್ಲನ? ಹಾಂ 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 ಹೌದಾ? ಎದಕ್ಕೆ ಬೇಕಾರಿಪ್ಪ ಅದು? ಹಾಂ ವಾಪಸ್ ಬಂದಿರಿ ಹೇಳ್ತೇನ? ಹಾಂ ಇಲ್ಲಿ ಬಂದಿರಿ ನಾವು ಶಾಲೆಗೆ. ಇವತ್ತು ಚಿಲ್ಡ್ರನ್ಸ್ ಡೇ ಐತಿ. ಹೊರಗೆ ಏನು ಫಂಕ್ಷನ್ ಮಾಡಾಕತ್ತಾರ ಏನೈತ್ರಿ ಅವರು. ಈಗ ಕ್ಲಾಸ್ ನಡ್ದವ ಅರಿಪ್ಪ? ಕ್ಲಾಸ್ ನಡ್ದವಲ್ಲ? ಅದ ಕೆಳಗಿನ ಕ್ಲಾಸ್ ನಡ್ದವ. ಏನೈತೆ ನೋಡ ನೋಡಿ. ನಿನಗೇನು ಬೇಕು ಮಾರ್ಕಸ್ ಕಾರ್ಡ್ ಒಂದಿದ್ರು ಸಾಕಲ್ಲ, ಅದಿಲ್ಲ ಏನೋ ಆಟ ಆಡ್ಸಕತ್ತಾರ ಹುಡುಗರಿಗೆ ಹೊರಗೆ. ನಾವು ಶಾಲೆಗೆ ಬಂದು ಹೋಗಕತ್ತಿ ನೋಡ್ರಿಪ್ಪ. ಈಗ ಇವತ್ತು ಚಿಲ್ಡ್ರನ್ಸ್ ಡೇ ಐತಲ್ರಿ, ಎಲ್ಲ ಇದು ಫಂಕ್ಷನ್ ಅದೆಲ್ಲ ಮಾಡಾಕತ್ತಾರೆ ಹೊರಗೆಲ್ಲ ಹುಡುಗರು ಕರ್ಕೊಂಡ್ರಿ. ನಮ್ಮರಿಪ್ಪ ನೋಡ್ರಿ, ರಿಜಿಸ್ಟ್ರ್ ನಂಬರ್ ಸಿಕ್ತು ಅಷ್ಟೇ ರೇಖಿಗೆ, ಮಾರ್ಕಸ್ ಕಾರ್ಡ್ ಸಿಗ್ಲಿಲ್ಲ ರೇಖಿಗೆ. ಯಾಕಂದರೆ ಮೇಡಮ್ ಅವ್ರು ಇಲ್ಲರಿ, ಹೆಡ್ ಮೇಡಮ್ ಅವರು, ಹಾಗಾಗಿ ಅದು ಸಿಗಲಿಲ್ಲ ಆಕಿಗೆ. ರಿಜಿಸ್ಟ್ರ್ ನಂಬರ್ ಸಿಕ್ತು. ಅದು ಎದಕ್ಕೆ ಬೇಕು ಏನು ಅಂತ ಅಂದು ಸ್ವಲ್ಪ ಮನೆಗೆ ಹೋಗಿದ ಮೇಲೆ ಹೇಳ್ತೀವ್ರಿಪ್ಪ. ಯಾಕಂದ್ರೆ ನಿಮ್ಮೆಲ್ಲರದು ಆಶೀರ್ವಾದ ಬೇಕಲ್ರಿ. ನನ್ನ ಮಕ್ಳು ಏನು ಮಾಡ್ತಾವೆ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇದ್ರನ ಅದು ಒಂದು ಗುರಿ ತಲುಪೋಕ್ರಿ. ಮತ್ತು ಅವ್ರದ್ದು ಪರಿಶ್ರಮ ರೀ, ಅವ್ರು ಬಿಡ್ಬೇಕಲ್ರಿ ಕಷ್ಟ ರೀ ಅದಕ್ಕೆ ತಕ್ಕಂತ. ಏನಂದ್ರೆ ನೋಡ್ರಿ ಇವರು ಹಿಂದಿ ಸರ್ ಎಷ್ಟು ಚಂದ ಮಾತಾಡ್ತಾರಲ್ಲ, ಇವ್ರು ಕಾಲೇಜಿನಾಗ ಅಷ್ಟೇ ರೀ. ಎಲ್ಲರೂ ಇದ್ರು ನೋಡ್ರಿ, ಈಕಿ ಕಲಿಸ್ತಂತಾರು. ಒಂದು ಸ್ವಲ್ಪ ಮಂದಿ ಚೇಂಜ್ ಆಗ್ಯಾರ ಟೀಚರ್ಸ್. ಬಂದಿರಿ ನಾವು ಮನೆಗೆ. ನಮ್ಮ ಬಾಬಾರದು ಬಂದಾರೆ, ಮುನ್ನ ಬಾಬಾರು ಬಂದಾರ. ಅವ್ರಿಗೆ ಒಂದು ಸ್ವಲ್ಪ ಮೊದಲು ಚಹಾ ಮಾಡಿಕೊಡ್ತೀನಿ. ಚಹಾ ಮಾಡಿಕೊಟ್ಟು ಮುಂದಿನ ಕೆಲಸ ಮಾಡ್ತೀನಿ. ಏನು ಥಂಡಿಗೆ ಆಗ್ಬಿಟ್ಟೈತ್ರಿಪ್ಪ ನಮ್ಮ ಕಡೆ. ಮತ್ತು ಆಸಿಫಂದು ಕೇಳ್ಕೊಂಬಂದಿವ್ರಿಪ್ಪ. ಕಟ್ಟಿಸ್ರಿ ಹೊಳ್ಳಿ ಕಟ್ಟಿನಿ ಅಂದ್ರೆ ಚಲೋ ಆಕೈತಿ ಅಂತ ಹೇಳ್ಯಾರಿ. ಇದಕ್ಕೆ ಹೋಗಂಗಿಲ್ಲ, ಕ್ಲಾಸಿಗೆ ಹೋಗಂಗಿಲ್ಲ ರೀ. ಹೋಗಪ್ಪ ಅಂತ ಹೇಳಿದ್ರೆ ಕ್ಲಾಸ್ಗೆ ಹೋಗಿ ಕುತ್ಕೊಂಡ್ರ ಏನರ ಹೋಗಿ ಕುತ್ಕೊಂಡು ಪಾಸ್ ಆಗೋದ ಕಷ್ಟ ಐತಿ. ಹೋಗಿ ಕುಂತಾರ. ಇವ ಒಂದಿನ ಕಾಲೇಜ್ ಹೋಲಾರ್ದನ ಕಟ್ಟಿ ಬರೀತಾರ ಅಂದ್ರೆ ಏನು ಪಾಸ್ ಆಕನ್ರಿ ಅಂತಾರೆ ಅವರು. ಆದ್ರೂ ಕಟ್ಟಿಸ್ರಿ ನೋಡೋಣ, ಓದ್ಕೊಂತ ಹೇಳ್ರಿ ಮನ್ಯಾಗಾರ ಅಂತ ಹೇಳ್ತಾರೆ ಅವ್ರು. ಇಲ್ಲಿ ನೋಡ್ರಿ ಆರಿಪ್ಪ ಇದು ಮಾಡತ್ಲ ಚಿಕನ್ ಪಲ್ಯ ರೀ. ಯಾಕಂದ್ರೆ ಅಮ್ಮ ನಿನ್ನೆ ಬಿರಿಯಾನಿ ಅದು ಏನು ಉಂಡಿದ್ದೇ ಇಲ್ರಿ ಅವರು. ಹಾಗಾಗಿ ಅವ್ರಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದು ಸ್ವಲ್ಪ ಹಂಗೆ ಗಟ್ಟಿ ಮಾಡಿಬಿಡುವ ಅಂತ ಹೇಳಿದೆ. ಹ್ಞೂ ಅಂತೇಳಿ ಮಾಡಕತ್ತಾಳ್ರಿ. ಹಾಂ ಕುಯ್ತು ಅಂತ ಹೇಳಿದ್ರೆ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿದೆಲ್ಲ ಹೆಚ್ಚಿಟ್ಟಿನಿ ರೀ, ಮಾಡಿಬಿಡೋಣ ಅದಿಲ್ಲ. ಏನು ಚಪಾತಿಗೆ ಬತ್ತಿಟ್ಟು 4 ಜನ ಹಾಕೊಂಡೆ. ಹ್ಞೂ ಚಲೋ ಹಾಕ್ಬಿಡು. ಸಣ್ಣದು ಕಾಣಂಗ ಇಲ್ಲ ಬಿಡಮ್ಮ ಅದೇಲಿ. ಹಾಂ ಅಷ್ಟೈತಿ ಒಂದು ಹಳ್ಳಿಯಿಂದ ಅದು ಒಳಗಿನ ಪಿರಿಕಿ ನೋಡಿಲ್ಲ. ಇಟ್ಟು ಹಾಕಿ ಹಂಗಾಗಿ ನೀವು ನೋವಾಗೈತೆ ಅದು. ಹೋಗೈತಲ್ಲ ಈಗ. ಚಲೋ ಹಾಕ್ಬಿಡು. ಈಗ ಉಳ್ಳಾಗಡ್ಡಿ ಹಾಕಿ ಇದನ್ನ ಹಾಕೇನದ್ರಾಗ ಉಳ್ಳಾಗಡ್ಡಿ ಚಿಕನ್ ಹಾಕಿ ಅರಶಿನ ಉಪ್ಪು ಹಾಕಿ ಚಲೋ ಹಾಕ್ಬಿಡು. ಆರಿಪ್ಪ ಏನು ನೆಕ್ಸ್ಟ್ ಈಗ ಊಟ ಮಾಡಿದ್ವಿ. ಅಮ್ಮಗೆ ಊಟ ಕೊಟ್ಟಿವ್ರಿ. ಊಟ ಮಾಡಿದ್ರು ಅವರು ಮನ್ಕೊಂಡ್ರು. ಈಗ ನಮ್ಮ ದಿನ ಕೆಲಸ ಐತ್ರಿಪ್ಪ. ಇನ್ನೂ ಕೆಲಸ ಭಾಳ ಐತಿ. ಕಾಲೇಜ್ಗೆ ಹೋದ್ವಿ, ಅಲ್ಲೆಲ್ಲ ಈಗಿದು ಮಾರ್ಕಸ್ ಕಾರ್ಡ್ ಬೇಕಾಗಿತ್ತು. ಮಾರ್ಕಸ್ ಕಾರ್ಡ್ ಟೀಚರ್ ಇಲ್ಲ, ಅವ್ರು ಹೆಡ್ ಮೇಡಮ್ ಇಲ್ಲ ರೀ ಅಲ್ಲಿ. ಹಾಗಾಗಿ ಅವ್ರದ್ದು ಸಹಿ ಬೇಕಂತ ಅದಕ್ಕೆಲ್ಲ. ಆದ್ರೆ ಅವರು ಏನು ಸಿಕ್ತು ನಮ್ಮಲ್ಲಿ ರಿಜಿಸ್ಟರ್ ನಂಬರ್ ಸಿಕ್ತ್ರಿ. ಹಾಲ್ ಟಿಕೆಟ್ ಕಳೆದು ಹೋಗ್ಬಿಟ್ಟಿದ್ರಿ ನಾನು. ಹಾಲ್ ಟಿಕೆಟ್ ಎಲ್ಲಿ ಇಟ್ಕೊಂಡ ಏನೋ ಗೊತ್ತಿಲ್ಲ ರೀ. ಅದು ಇವಾಗ ಈಕಿಗೆ ಅದು ಒಬ್ಬ ಮೇಡಮ್ ಅವರು ಅಕ್ಕ ಅವರು ಆಕಿಗೆ ಹೇಳಿದ್ರು ಈಕಿಗೆ, ಏನು ಟೈಮ್ ವೇಸ್ಟ್ ಯಾಕೆ ಮಾಡ್ತೀನಿ ಮನೆಯೊಳಗೆ ಕೂತ್ಕೊಂಡು, ಏನಾದರೂ ಸ್ಟಡಿ ಮಾಡು ನೀವು ಓದು ಅಂತಂದೆಲ್ಲ ಹೇಳಿದ ಮೇಲೆ ಆಕಿಗೆ ತಲೆ ಬಂದು ಆಕೆ ಡೈಲಿ ಅದು ಎದ್ರ ಬಗ್ಗೆ ಅಂದ್ರೆ ಪೊಲೀಸರ ಬಗ್ಗೆ ಓದ್ಕೊಳಕತ್ತಿದ್ರಿ. ಅವು ಏನು ಕ್ವಶನ್ ಆನ್ಸರ್ ಏನಿರ್ತಾವ ನೋಡ್ರಿ ಅವೆಲ್ಲ
ಅದು ಈಗ ಅರ್ಜಿ ಹಾಕೋದು ಮಾಹಿತಿ ಈಗ ಅದು ಲಾಸ್ಟ್ ಅಂತ ನೋಡ್ರಿ ಇವತ್ತು ನಾಳೆ ಕೂಡ ಐತೆ ಈಗ ಅದು ಇವತ್ತು ಸಾಯಂಕಾಲವರೆಗೂ ಐತಂತ್ರಿ ಇವತ್ತು ಲಾಸ್ಟ್ ಡೇಟ್ ಅಂತ್ರಿ ಅದು ಇವತ್ತು ಹಾಕಾಕ ಹಂಗ ಓಡಾಡಕತ್ತಾಳ್ರಿ ಈಗ ನಿನ್ನೆ ಹೋಗಿದ್ದೆ ನಾನು ನಿನ್ನ ಗದ್ಲು ತುಂಬಿತ್ತು ಸರ್ವರ್ ಡೌನ್ ಆಗಿತ್ತು ಗದ್ಲಿದ್ರಲ್ಲಪ್ಪ ನಮ್ದು ಕೆಲಸ ನಾವು ಮಾಡ್ಕೋಬೇಕಾ ಒಬ್ಬರಿಂದ ಒಬ್ರು ನಮ್ದು ಪಳ್ಯಾರ ಬರ್ತೈತೆ ಇದಿದ್ದಿಲ್ಲಲ್ಲ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಮಾರ್ಕಸ್ ಕಾರ್ಡ್ ಇದ್ರಿ 10th ಐತಿ 10th ಮ್ಯಾಗೇನ್ ಬರ್ತೈತೋ ಇಲ್ಲ ಗೊತ್ತಿಲ್ಲ ರೀ ಅದು ಇಲ್ಲ ಸೆಕೆಂಡ್ ಇಯರ್ ಮ್ಯಾಗ ಅಂತ ಬರೋದಂತನ ಏನ್ ಮಾಡ್ಬೇಕ್ರಿಪ್ಪ ಪ್ರಯತ್ನ ಅಂತೂ ಪಡಾಕತ್ತಾಳ್ರಿ ಆಕಿ ಅದಕ್ಕೆಲ್ಲ ನಿಮ್ದೆಲ್ಲರದ್ದು ಇದು ಬೇಕಲ್ರಿ ಆಶೀರ್ವಾದ ಬೇಕಲ್ರಿ ನನ್ನ ಮಕ್ಕಳ ಮೇಲೆ ಹಂಗಾಗಿ ನಿಮ್ ಇದ್ರ ನಾನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರು ಹೇಳಿದ್ರಿ ಹೇಳ್ಬೇಡ ವಿಡಿಯೋದೊಳಗ ಅಂತ ಹೇಳಿ ಹಂಗಾಗಿ ಅವ್ರ ಹೆಸರು ಏನ್ ತಗೊಂಡಿಲ್ರಿಪ್ಪ ನಾವು ತಗೊಂಡಿಲ್ಲ ರೀ ಹಂಗಾಗಿ ನಾವು ಅವ್ರ ಹೆಸರು ಯಾಕಂದ್ರೆ ಅವ್ರ ಸಪೋರ್ಟ್ ಇದೆ ಅಲ್ರಿ ಅಷ್ಟು ಸಾಕು ನಮಗ ಅವ್ರಿಗೆ ನಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ಅಷ್ಟು ನಮಗ ಹೆಲ್ಪ್ ಮಾಡಾಕತ್ತಾರಲ್ರಿ ಅದಕ್ಕೆ ನಾವು ಪಾಪ ಬೆಳಗ್ಗೆ ನಮ್ಮ ಮಮ್ಮಿ 9 ಗಂಟೆ ಹೇಳ್ತಾರ ಅಂದ್ಕೊಳ್ಳಿ ಬೈಯಾತಿದ್ರಿ 5 ಗಂಟೆ ಎದ್ದು ಓದ್ಕಾರಿಪ್ಪ 2 ತಾಸು ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ನಮಗೂ ಹೇಳಿದ್ರೆ ಆಕಿಗೆ ಜಾಸ್ತಿ ಕೆಲಸ ಮಾಡ್ಸಕ್ ಹಚ್ಬೇಡ್ರಿ ಆಕಿಗೆ ಓದಾಕ ಬಿಡ್ರಿ ಅಂತ ಹೇಳಿ ಅಂದ ನಾನು ಹೇಳ್ತೀನಿ ರೀ ಆಕಿ ಓದ್ಕೊಳ್ಬ ನೀನು ಅಂತ ಅಂದ ಆಕಿ ಓದ್ಕೊಳಕತ್ತಾಳೋ ಇಲ್ಲೋ ಆಕಿಗೆ ಬಿಟ್ಟಿದ್ರಿ ಒಟ್ಟು ನಾನಂತೂ ನೋಡ್ದಾಗಂತೂ ಹಿಡ್ಕೊಂಡಿರ್ತಾಳ್ರಿ ಬುಕ್ ಓದ್ತಿರ್ತಾಳ್ರಿ ಹಂಗಾಗಿ ಅದೊಂದು ಏನೋ ಪ್ರಯತ್ನ ಪಡಾಕತ್ತೀವಿ ಫ್ರೆಂಡ್ಸ ಪೊಲೀಸ್ ನೌಕರಿದು ಒಂದು ಅರ್ಜಿ ಬಂದೈತಿ ಈಗ ಅದು ಹಾಕೋದು ಅದನ್ನು ಹಾಕ್ಬೇಕ್ರಿ ಆನ್ಲೈನ್ ಮುಖಾಂತರ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕ್ರಿ ನಿಮ್ಮ ಆಶೀರ್ವಾದ ಬೇಕು ದೇವ್ರ ಆಶೀರ್ವಾದ ಬೇಕ್ರಿ ಎಲ್ಲರದ್ದು ಇದ್ದಲ್ಲೇನ ನಮ್ದೊಂದು ಸಕ್ಸಸ್ ಕಾಣಕ ನಾವು ಸಾಧ್ಯ ಅಂತ ಅನ್ನೋದು ಒಂದು ನನಗೇನೋ ನಂಬಿಕೆ ರೀ ಹಂಗಾಗಿ ಅದ್ರ ತಕ್ಕಂಗೆ ನಾವು ಪ್ರತಿಫಲ ಕಷ್ಟ ಪಡ್ಬೇಕಲ್ರಿ ಅದಕ್ಕೆ ಪ್ರತಿಫಲವಾಗಿ ದೇವ್ರು ಓದ್ಕೊಂತೀವಿ ಅದ್ರ ಮ್ಯಾಗ ಡಿಪೆಂಡ್ 2 ವರ್ಷ 4 ವರ್ಷ ಕುಂತ ಓದ್ಕೊಂತಾರಂತ ಮಮ್ಮಿ ನೋಡು ಎಕ್ಸಾಮ್ ಅದೆಲ್ಲೇ ಧಾರವಾಡ ಒಳಗ ಐತಂತ ಅದ ಅಂಗಡಿ ಅಲ್ಲೇನಾದ್ರದ ಸೆಟ್ಟ ಸಿಗ್ತದ ಅದು ಓದ್ಕೊಳ್ಳೋದು ಎಲ್ಲ ಸಬ್ಜೆಕ್ಟ್ದು ಎಲ್ಲ ಸೆಟ್ ಸಿಗ್ತದಂತ ಅದು ತಗೊಂಬಂದಾರ ಅವ್ನ ಧಾರವಾಡದೊಳಗ ಯಾರ ಪರಿಚಯ ಇದ್ರೆ ತರಿಸ್ಕೋಬೇಕದ ಆಯ್ತು ನೋಡನ್ರಿಪ್ಪ ಅದ್ರ ಸಂಬಂಧ ಈಗ ಹೋಗ್ಬೇಕ್ರಿ ಆನ್ಲೈನ್ ಇದ್ದಿದ್ದಿಲ್ಲ ಈಗ ಬರಾಕತ್ತೀನಿ ರೀ ಅಂತ ಹೇಳಿದ್ರೆ ಹಂಗಾಗಿ ಹೋಗ್ಬಿಡ್ಬೇಕ್ರಿ ನಾವು ಹೋಗ್ತೀವ್ರಿ ಹೋಗಿ ಬರೋಣ ಆರಿಪ್ಪ ಹಬ್ಬನ ಕರ್ಕೊಂಡು ಹೋಗಮ್ಮ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫೋನ್ ಹಚ್ಚಿಗಂತ ಆನ್ಲೈನ್ ಇದಕ್ಕೆ ಹೋಗ್ಬೇಕಂತ ನೋಡಿ ಹೋಗಿ ಬರ್ತೀರ ಅರಿಪ ಅನ್ಕೊಡ್ರಿ ಯಾಕ್ರಿ ನೀವು ಹೌದನ್ರಿ ಚಲೋ ನೋಡ್ರಿಪ್ಪ ನಿಮ್ದು ಕೈ ಕಾಲು ಹ್ಞೂ ಅದು OTP ಬರ್ತಾವನ್ರಿ ನಿಮ್ದು ಫೋನ್ ಯಾಕಾಯ್ತು ನೋಡ್ರಿ ನಾವು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗಕತ್ತೀರಪ್ಪ ಆರಿಪ ನೋಡ್ರಿ ಅಲ್ಲಿ ಹೋಗಿಂತ ಹೌದನ ಎಲ್ಲಿ ನಡಿ ಈಟ್ ಅದೀನಿ ಪಾಪ ದರ್ಗ ಹಾಕೋ ಟೈಮ್ ಆದ 6 ಗಂಟೆ ಆತ್ರಿ ನಾವು ಇದಕ್ಕೆ ಹೋಗಿ ಬಂದಿರಿ ಆನ್ಲೈನ್ಗೆ ಹೋಗಿ ಬಂದಿರಿ ಇದಕ್ಕೆ ಹೋಗ್ಬೇಕ್ರಿ ಪಟ್ಟಣ ಸೀರೆ ಹಾಕಿರೋಕ್ರಿ 4 ಸೀರೆ ಹೋಗ್ಯಾನ ಈಗ ಅವು ಒಂದು ನಮ್ಮ ಇವ್ರು ತೊಗೊಂಡಾರಿ ಮೇಡಮ್ ಅವ್ರು ಕತಾರ್ ಮೇಡಮ್ ಅವರು ಮತ್ತು ಇನ್ನೊಂದು 3 ಅವರು ನಮ್ಮ ಕಡೆ ಜಾಸ್ತಿ ತೊಗೊತಾರಿಪ್ಪ ಸಾರಿ ಅವರ ಮತ್ತು 3 ಸೀರೆ ತೊಗೊಂಡಾರಿ ಈಗ ಅವರು ಹಾಕಿ ಬರಕ್ಕೆ ಹೋಗ್ಬೇಕು ಹೋಗೋಣವ ನಾನು ನಿನ್ನೆ ಊರಿಗೆ ಹೋಗುವಾಗ ಉಟ್ಕೊಳ್ಳೋಂಥ ಸೀರೆ ಇಲ್ಲದ ನೋಡ್ರಿ ಇವಾಗ 3 ಹೋದವ ಅಂತ ಹೇಳಿದ್ನಿಲ್ಲ ನಾನು ಇದು ಒಂದು ರೀ ನಂತರ ಇದೊಂದು ಐತ್ರಿ ಇದು ನಾನು ಮುಟ್ಟಂಥದ್ದು ನೋಡಿರಿ ಸೇಮ್ ಆದರೆ ಡಿಸೈನ್ ಅಷ್ಟ ಚೇಂಜ್ ರೀ ಈ ಥರ ಐತೆ ಇದಷ್ಟ ಹೋಗೋಣ ಕೊರಿಯರ್ ಆಫೀಸ್ಗೆ ಹೋಗಿ ಬಂದು ಅಮ್ಮ ಚಾ ಕೊಟ್ಟು ತರಕಾರಿ ತೊಗೊಂಬಂದಿರಿ ನಾನು ತರಕಾರಿ ತೊಗೊಂಬಂದಿರಿ ಇದಕ್ಕೆ ಹಾರಿಫ್ ಒಂದು ಆನ್ಲೈನ್ ಹೋಗಿದ್ವಲ್ರಿ ಮಧ್ಯಾಹ್ನ ಅದ್ಯಾಕೋ ಸರ್ವರ್ ಡೌನ್ ಇತ್ತಂತ್ರಿ ಹಾಗಾಗಿ ಈಗ ಕಳಿಸ್ಕೊಡ್ರಿ ಬರ್ರಿ ಅಂತಂದ್ರಿ ಅವರು ಹೋಗಿ ಬರ್ತೀನಿ ಹಾರಿಪ್ಪ ಫೋನ್ ಇಲ್ಲ ನಾ ಅವ್ರಪ್ಪನ ನಂಬರ್ ಐತ್ರಿಪ್ಪ ಅದು ಆಧಾರ್ ಕಾರ್ಡ್ನೊಳಗೆ ಈಗ ಅದೊಂದು ಫಜೀತಿ ನೋಡ್ರಿ ಅವ್ರು ನೋಡಿದ್ರಿ ಇಲ್ಲಾಂದ್ರೆ ಅಲ್ಲೇ ಅಲ್ಲಂದ್ರೆ ಇಲ್ಲೇ ರೀ ಮನೆಯವ್ರು ಫೋನ್ ತೊಗೊಂಬಂದ್ರಂತ್ರಿ ಅರಿಪ ಪಟ್ಟನ ಬುರ್ಕ ಹಾಕೊಂಡು ಹೋಗಕತ್ಲ ಅರ್ಷ ಒಂದು 2 ನಿಮಿಷ ಕೊಡ ಹಬ್ಬಂಗೆ ಕೊಟ್ಟು ಕಚ್ಬಿಡಾರಿಪ್ಪ ಮತ್ತೆ ನೀ ಫೋನ್ ಹಾಂ ಅಕ್ಕಿ ಬರ್ಕೊಳಕತ್ತಿದ್ರಿ ಈಗ ಅರ್ಷಿ ರೀ ಅರಿಪ ಇಲ್ಲಿ ಸಾರು ಮಾಡಿ ಪಲ್ಯ ಮಾಡಿ ಅನ್ನ ಕೆಟ್ಟು ಹೋದ್ರಿ ಆಕಿ ನಾನು ರೊಟ್ಟಿ ಮಾಡ್ಬೇಕ್ರಿ ಈಗ ಇಲ್ಲಿ ನೋಡ್ರಿ ನಾವು ರೊಟ್ಟಿ ರೆಡಿ ಹಾಕತ್ರಿ ಇದು ಹಿಟ್ಟು ಹಾಕೋದು ಜಿಗಟನ ಆಗಿಲ್ರಿಪ್ಪ ಇದು ಎಷ್ಟು ಜಿಗಟ್ ಹಾಕ್ಯಂದ್ರೂ ರೊಟ್ಟಿ ಜಿಗಟನ ಆಗೋಲ್ಲ ರೀ ನಾವು ಹೆಂಗೆ ಬಡಿತೀವಿ ಹಂಗಂಗೆ ಸ್ವಲ್ಪ ಇದು ಆಗ್ಬಿಡ್ತಾರೆ ನಮ್ಮ ಮಾರಿಪರಿಗೆ ಅಂಕ್ರ ತಲೆ ಕೆಡ್ಸೈತ್ರಿ ನಾವಿನ್ನೂ ಸ್ವಲ್ಪ ಚರ ನಾರ್ಕೊಂಡು ಹಿಟ್ಟು ಅದಕ್ಕೆ ತೊಗೊಂಬಂದು ಮಾಡ್ತೀನಿ ರೀ ಆಕಿಗಂತೂ ಜಿಗಿಟ್ನೊಳಗೆ ನಾದ್ಕೊಂಬಿಡುವ ಅಂತ ಹೇಳ್ಬಿಡ್ತೀನಿ ರೀ ಅರಿಪಾಗ್ರಿ ನಮ್ಮ ಮರ್ಷಿ ಒಂದು ಬರೀ ಅದ ಬರ್ದು ಓದೋದು ಯಾವಾಗ ಬಾ ಬೆಳಿಗ್ಗೆ ಓದೋದನ ಮತ್ತೆ ಈಗ ತಲೆ ಬಚ್ಬೇಕಂತ್ರಿ ನಸರೆ ನಿನ್ನೆಲೆ ಬಿಸ್ಲುವ ನಾನು ನಂಗೆ ತಲೆ ಬಾಚ್ಬಿಡು ಅಂತ ಅಂತಾಳ್ರಿ ಬಾಚ್ಬಿಡ್ಲ ಈಗ
ನಾನೀಗ ಅಂಗಡಿಗೆ ಹೋಗ್ಬೇಕ್ರಿಪ್ಪ. ಫೋನ್ ನಮ್ಮ ಮನೆಯವ್ರದ್ದು ಅವ್ರಿಗೆ ಟೈಮ್ ಗೊತ್ತಾಗಲ್ರಿ, ಟೈಮ್ ಆಗೈತಿ ಹೋಗ್ಬೇಕು ಅಂಗಡಿಗೆ ಅನ್ನೋದು ಗೊತ್ತಾಗಂಗಿಲ್ಲ ರೀ ಅವ್ರಿಗೆ. ನಾವು ಫೋನ್ ಹಚ್ಚಿದ್ರೆ ಹೋಗ್ತಿದ್ರಿ. ಫೋನ್ ಇಲ್ಲಿ ಯಾರಿಪ್ಪ ತೊಗೊಂಡು ಹೋಗಿದ್ಲ, ಆನ್ಲೈನ್ ಸೆಂಟ್ರ್ ಹೋಗಿದ್ಲ ರೀ ಆಕಿನ, ಆಕಿ ಕಡೆ ಇತ್ತು ಫೋನ್. ಅದು ಹೋಗಿ ಬರಲಿಲ್ಲ ನಾನು ಆಟೋ ಓನರಿಗೆ ಫೋನ್ ಹಚ್ಚೀನಿ, ಬರ್ತಾರ ಅಲ್ಲಿ ಹೋಗಿಟ್ನ ದಾರಿ ಮಕ್ಕ ಕುತ್ಕೊಂಬರ್ತಾರೆ. ಹೌದಿಲ್ಲ? ಬೇಕೇನು ಮಕ್ಕೊಂತಾನ ಎರಡು ಕಾಲು ಮ್ಯಾಕ್ ಮಾಡ್ಕೊಂಡ ಕರ್ಕೊಂಬಂದಿರ ಅಮ್ಮಗೆ. ಆರೀಫ್ ಎಲ್ಲ ತೊಳೆದು ಅವನ್ನ ನಮ್ಮನೆ ಇರ್ತೀರಿ ಎಲ್ಲ ಎತ್ತಿ ಬಿಡ್ತಾರೆ. ಅವನ್ನ ನಾನು ಎತ್ತಿ ಬಿಟ್ಟು ಮೀನು ಉಳಿದ ವಯಸ್ಸಿನಾಗ ಹಾಕಿ ಬಂದೆ. ಇವು ನಿನ್ನೆ ಮೀನು ಕರೆದಿದ್ವಲ್ರಿ, ಅದಾವು ಬೆಳಗ್ಗೆ ಒಂದು ಬಿಸಿ ಮಾಡಿದ್ದೆ ರೀ. ಈಗ ಒಂದು ಬಿಸಿ ಮಾಡಿ ಅಮ್ಮರಿಗೆ ಊಟ ಕೊಡ್ತೀನಿ ರೀ. ತವ ಕಾಯಕ್ಕಿಟ್ಟೀನಿ. ಈಗ ಮೀನು ಬಿಸಿ ಮಾಡಿ ಅಮ್ಮಗೆ ಊಟ ಕೊಟ್ಟೇರಿ ನಾನು. ಬೇಳೆ ಸಾರು ಐತೆ ಬೆಳಿಗ್ಗೆಂದು ಐತೆ, ಅದಕ್ಕೆ ಬಿಸಿ ಆದ್ ಮಾಡೈತೆ ನೋಡ್ರಿ. ಇದನ್ನ ಹಾಕೊಂಡು ನೋಡ್ರಿ. ಯಾರಿಪ್ಪ ಬೌಂಡ್ ಬಮ್ ಮತ್ತು ನೋಡ್ರಿಪ್ಪ, ಸೀರಿದು ವಿಡಿಯೋ ಹಾಕಿಲ್ಲ ರೀ ನಾವು. ಒಂದು 2 ದಿನ ಬ್ಯುಸಿ ಇದ್ವಿ, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ನಾಳೆ ಹಾಕ್ತೇನೆ ರೀ ನಾನು. ಇವತ್ತು ಅರ್ಜಿದೆಲ್ಲ ಅದು ಸರ್ವರ್ ಡೌನ್ ಇತ್ತಲ್ರಿ, ಅಲ್ಲೇ ಹೋಗ್ಬಿಡ್ತು ಟೈಮು. ಹಾಗಾಗಿ ಸರ್ವರ್ ಡೌನ್ ಇತ್ತಿರೋದು, ಹಾಗಾಗಿ ನಾಳೆ ಬರ್ರಿ ಅಂತ ಹೇಳಿದ್ರು ಅವ್ರು. ನಾಳೆ ಮತ್ತೆ ಹೋಗ್ತೇನೆ ರೀ. ಇನ್ಸ್ಟಾಗ್ರಾಮ್ ಇದ್ರಿ, ಅಲ್ಲೂ ಫಾಲೋ ಮಾಡ್ಕೊರಿ, ಅರ್ಶನದ ವ್ಲಾಗ್ ಅಂತ ಹೇಳೈತಿ. ಅಲ್ಲೂ 13,500 ಆಗ್ಯಾರ ರೀ ಈಗ, ಪಟ ಅಂತೇಳಿ ಏರಾತಾವು. ನಾನು ವಿಡಿಯೋ ಬಿಡಾತಿಲ್ಲ ರೀ ಅದ್ರೊಳಗೆ ಜಾಸ್ತಿ. ಅದು ಇನ್ ಶಾರ್ಟ್ ಅಂತ ಇದ್ರೊಳಗೆ ಸೇವ್ ಆಗತ್ತಿಲ್ಲ ರೀ ಅವು, ಹಾಗಾಗಿ ಬಿಡಾಕೆ ಸ್ವಲ್ಪ ಲೇಟ್ ಆಗತ್ತವ ರೀ ಅವು, ಬಿಡಾತಿಲ್ಲ. ಹಾಗಾಗಿ ಮೊದಲೆಲ್ಲ ಒಂದು ದಿನಕ್ಕೊಂದು ಬಿಡಾತಿದ್ದೆ ರೀ. ಈಗ 5 ದಿನಕ್ಕೊಮ್ಮೆ, 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ ಬಿಡಾತೀನಿ. ಇಲ್ಲಾರ ಅದ್ರೊಳಗೂ ಡೈಲಿ ಬಿಡ್ತೀನಿ. ಫೇಸ್ಬುಕ್ ಐತಿ, ಅಲ್ಲೂ ಫಾಲೋ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ ಒಳಗೆ ಜಲ್ದಿ 1 ಲಕ್ಷ ಫಾಲೋವರ್ಸ್ ಆಗೋಂಗೆ ಮಾಡಿರಿ ನಮ್ದು. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ, ಟೇಕ್ ಕೇರ್, ಬಾಯ್.